ಯುಗಾದಿ ಹಬ್ಬದ ಪ್ರಯುಕ್ತ ಮುಳಬಾಗಿಲು ತಾಲೂಕಿನ ಗಡ್ಡೂರು ಪಂಚಾಯಿತಿಗೆ ಸೇರಿದ ತಿಪ್ಪದೊಡ್ಡಿ ಮತ್ತು ಕುಕ್ಕಲದೊಡ್ಡಿ ಗ್ರಾಮದಲ್ಲಿ 6-8 ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಹಮ್ಮಿಕೊಳ್ಳಲಾಯಿತು. 6-8 ಟೂರ್ನಿಮೆಂಟ್ ಮುಳಬಾಗಿಲು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ತಿಪ್ಪದೊಡ್ಡಿ ಮೋಹನ್ ಮತ್ತು ಸಂಗಡಿಗರ ನೇತೃತ್ವದಲ್ಲಿ ಈ ಕ್ರಿಕೆಟ್ ಟೂರ್ನಿಮೆಂಟ್ ಹಮ್ಮಿಕೊಳ್ಳಲಾಯಿತು. 6-8 ಕ್ರಿಕೆಟ್ ಟೂರ್ನಿಮೆಂಟ್ಗೆ ಸಹಾಯ ಮಾಡಿದವರು ಪ್ರಥಮ ಬಹುಮಾನ 15,000 ಮತ್ತು ಟ್ರೋಫಿ ಸಮಾಜ ಸೇವಕರಾದ A1 ಸೋಪ್ ಮಾಲೀಕರಾದ ಅಶ್ವಥ್ ನಾರಾಯಣ, ಎರಡನೇ ಬಹುಮಾನ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ಸಿ ಮೋಹನ್ 10,000 ಮತ್ತು ಟ್ರೋಫಿ ಕಿಟ್ ವಿತರಣೆ ರಘು ವಿ ಮುರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲರು ಬಾಲಚಂದ್ರ, ಊಟದ ವ್ಯವಸ್ಥೆ ರಾಮು ನಾಯ್ಡು, ಕುಕ್ಕಲದೊಡ್ಡಿ ವಿ ಶಂಕರ್, ರೈತ ಮೋರ್ಚಾ ಉಪಾಧ್ಯಕ್ಷರು ಮುಳಬಾಗಿಲು ತಾಲೂಕು, ಟಿ ಶರ್ಟ್ ಕೊಡುಗೆ ಎಸ್ ವೆಂಕಟೇಶ್, ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮುಳಬಾಗಿಲು ತಾಲೂಕು ವಿ ಮಾರ್ಕೊಂಡ, ಕರ್ನಾಟಕ ರಕ್ಷಣಾ ವೇದಿಕೆ ತಿಪ್ಪದೊಡ್ಡಿ, ಪೆಂಡಲ್ ಕೊಡುಗೆ ಎಂಎಚ್ ಮಹೇಂದ್ರ, ಎಸ್ಡಿಎಂಸಿ ಅಧ್ಯಕ್ಷರು ಶಿವಕುಮಾರ್, ವಿ ಬಂಕ್ ಸುಬ್ರಹ್ಮಣಿ, ಟಿಕೆಎಸ್, ನೀರಿನ ವ್ಯವಸ್ಥೆ ವಿ ಮಧು ಮತ್ತು ವಿ ಶ್ರೀನಿವಾಸ್ ತಿಪ್ಪದೊಡ್ಡಿ. ಈ ಒಂದು ಟೂರ್ನಿಮೆಂಟ್ಗೆ ಮುಖ್ಯ ಅತಿಥಿಗಳಾಗಿ ಮುಳಬಾಗಿಲು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹರೀಶ್ ಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರಾದ ಮಿಠಳ್ಳಿ ಪ್ರಕಾಶ್ ಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ಸಿ ಮೋಹನ್ ತಿಪ್ಪದೊಡ್ಡಿ, ಆಧಾರ್ ಮುರಳಿ ಮುಂತಾದವರು ಬಂದು 6-8 ಕ್ರಿಕೆಟ್ ಟೂರ್ನಿಮೆಂಟ್ಗೆ ಚಾಲನೆ ನೀಡಿದ್ರು. ತಿಪ್ಪದೊಡ್ಡಿ ಗ್ರಾಮದ ಸುತ್ತಮುತ್ತ ಗ್ರಾಮದ ಕ್ರಿಕೆಟ್ ಆಟಗಾರರು ಭಾಗವಹಿಸಿ ಬಹಳ ಆಸಕ್ತಿಯಿಂದ ಗೆಲ್ಲಬೇಕು ಎಂದು ಆಟದಿಂದ ಕ್ರಿಕೆಟ್ ಆಟಗಾರರು ಆಡುತ್ತಿದ್ರು. ಸುತ್ತಮುತ್ತ ಗ್ರಾಮದ ಜನರು ಭಾಗವಹಿಸಿ ಸಂತೋಷದಿಂದ ಚಪ್ಪಾಳೆ ಹೊಡೆಯುತ್ತಾ ವೀಕ್ಷಣೆ ಮಾಡುತ್ತಿದ್ರು. ಈ ಒಂದು ಟೂರ್ನಿಮೆಂಟ್ಗೆ ತಿಪ್ಪದೊಡ್ಡಿ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಟೂರ್ನಿಮೆಂಟ್ ನಡೆಯುತ್ತಿದೆ. ಭುವನೇಶ್ವರಿಗೆ ಈ ಒಂದು ಗ್ರಾಮಾಂತರ ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಏನು ಈ ಒಂದು ಗಡಿ ಭಾಗವಾದಂತ ಮಧುಗಿರಿ ಮಜರಾ ಗಡ್ಡೂರು ಗ್ರಾಮ ಪಂಚಾಯತಿ ಗಡಿ ಭಾಗವಾದಂತ ತಿಪ್ಪದೊಡ್ಡಿ, ಕುಕ್ಕಲದೊಡ್ಡಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಕೂಡ ಕುರುಬರಳ್ಳಿ ಆಗಿರ್ಬೋದು, ಗೋಣಿಕೊಪ್ಪ ಆಗಿರ್ಬೋದು, ಮೇಡಬಂಡೆ ಆಗಿರ್ಬೋದು, ಎಲ್ಲ ಸುತ್ತಮುತ್ತ ನನ್ನ ಆತ್ಮೀಯ ಒಂದು ಯುವಕ ಮಿತ್ರರಿಗೆ ಹೊಸ ವರ್ಷದ ಉಗಾದಿ ಶುಭಾಶಯಗಳನ್ನ ಹೇಳ್ತಾ, ಅದೇ ರೀತಿಯಾಗಿ ನಮ್ಮ ಏನು ಈ ಒಂದು ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎನ್ನುವ ಈ ಒಂದು ಗಾದೆಯನ್ನ ಏನು ದೊಡ್ಡವರು ಹೇಳಿದ್ದಾರೆ, ಆ ಒಂದು ಆತ್ಮವಿಶ್ವಾಸದಿಂದ ತಮ್ಮೆಲ್ಲರೂ ಈ ಒಂದು ತಿಪ್ಪದೊಡ್ಡಿ ಗಡಿ ಭಾಗಕ್ಕೆ ಆಗಮಿಸಿದ್ದೀರಾ. ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ಕರ್ನಾಟಕ ರಕ್ಷಣಾ ವೇದಿಕೆ ಮುಳಬಾಗಿಲು ಘಟಕ ವತಿಯಿಂದ ನಮ್ಮ ಅಧ್ಯಕ್ಷರಾದಂತ ಹರೀಶ್ ಗೌಡ್ರು ಮತ್ತು ತಂಡ ಎಲ್ಲರೂ ಆಗಮಿಸಿದ್ದಾರೆ. ದಯವಿಟ್ಟು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನ ಈ ಒಂದು ಗಡಿ ಭಾಗಕ್ಕೆ ಮೀಸಲಾತಿ ಕೊಟ್ಟು ಇಲ್ಲಿಗೆ ಬಂದಿದ್ದೀರಾ, ಅದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಆಯೋಜನೆ ಮಾಡಿರುವಂತ ನಮ್ಮ ತಂಡದ ಹುಡುಗರು ಮುಖ್ಯವಾಗಿ ಒಂದು ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ತುಂಬಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹ ಇದ್ರೇನೆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಇರುತ್ತೆ. ಈ ಒಂದು ಅವಕಾಶಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲ ಕೊಟ್ಟಿರುವಂತ ಎಲ್ಲ ನನ್ನ ಮಿತ್ರರಿಗೂ ಸಹ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಅದೇ ರೀತಿಯಾಗಿ ಏನು ಈ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನು ಆಯೋಜಿಸಿರುವಂತ ಎಲ್ಲ ಯುವಕ ಮಿತ್ರರು ಕೂಡ ನಮ್ಮನ್ನು ಕೇಳಿದ್ರು, ಈ ತರ ನಮ್ಮ ಭಾಗದಲ್ಲಿ ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಅನ್ನ ಆಯೋಜನೆ ಮಾಡಬೇಕು ಅಂತ ಕೇಳಿದ್ರು. ಅದೇ ರೀತಿಯಾಗಿ ನಾವು ನಮ್ಮ ಮಿತ್ರರಾದಂತ ಅಶ್ವಥ್ ನಾರಾಯಣ್ ರವರನ್ನ ಮುಖ್ಯವಾಗಿ ನೆನೆಸ್ಕೋಬೇಕು. ಅವ್ರು ಏನೇ ಕಾರ್ಯ ಆದ್ರೂ ಸಹ ಅವರು ನಮ್ಗೆ ಕೈ ಜೋಡಿಸ್ತಾರೆ. ಅವರ ಕಡೆಯಿಂದ ನಮಗೆ 15,000 ರೂಗಳನ್ನ ಪ್ರಥಮ ಬಹುಮಾನವಾಗಿ ನೀಡಿರುತ್ತಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ನಮ್ಮ ಅಧ್ಯಕ್ಷರು ಈ ಒಂದು ಗಡಿ ಭಾಗ ಕರ್ನಾಟಕ ರಕ್ಷಣಾ ವೇದಿಕೆ ಗಡಿ ಭಾಗವಾದಂತ ತಿಪ್ಪದೊಡ್ಡಿ ಏನು ಒಂದು ಆಂಧ್ರ ಗಡಿಗೆ ಹೊಂದಿರುವಂತ ಒಂದು ಭಾಗದಲ್ಲಿ ನನಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಉಪಾಧ್ಯಕ್ಷರ ಸ್ಥಾನವನ್ನ ಜವಾಬ್ದಾರಿಯನ್ನ ವಹಿಸಿರ್ತಾರೆ. ಅದರ ಮುಖಾಂತರ ನಾನು ಯುವಕರಿಗೆ ಏನೋ ಒಂದು ನಾನು ಸಲಹೆ ಸೂಚನೆಗಳನ್ನ ಕೊಡಬೇಕು ಅಂತ ಮೂಲ ಉದ್ದೇಶದಿಂದ ನಾನು ಸಹ ಒಂದು ದ್ವಿತೀಯ ಬಹುಮಾನವನ್ನ 2ನೇ ಪ್ರೈಸ್ ಆಗಿ ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಮಿತ್ರರು ರಘು ಆಗಿರ್ಬೋದು,
ರಾಮನಾಯ್ಡು ಆಗಿರ್ಬೋದು, ಅದೇ ಮಹೇಂದ್ರ ಆಗಿರ್ಬೋದು, ಶಿವಕುಮಾರ್ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಶಂಕರ್ ಆಗಿರ್ಬೋದು, ವೆಂಕಟೇಶ್ ಆಗಿರ್ಬೋದು, ನನ್ನ ಸಹೋದರನಾದಂತ ಮಾರ್ಕೊಂಡ್ ಆಗಿರ್ಬೋದು, ಮಧು, ಶ್ರೀನಿವಾಸ್ ಎಲ್ಲ ಒಂದು ತಂಡದ ಬೆಂಬಲದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಯೋಜಿಸಿದರ. ದೇವರು ನಿಮಗೆ ಆ ಭಗವಂತ ಆಯುರಾರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಕೊಡ್ತಾ, ಇದೇ ರೀತಿಯಾಗಿ ನಾವು ಎಷ್ಟೇ ಕೆಲಸ ಕಾರ್ಯಗಳಿದ್ರು ಜನರಿಗೋಸ್ಕರ, ಜನರಿಗಾಗಿ, ಜನರ ಮಧ್ಯೆ ಜೀವಿಸೋ ಒಂದು ಅಭಿಮಾನ ನಮ್ಮದು. ಏನೇ ಕಾರ್ಯಕ್ರಮ ಇದ್ರು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿಕೊಂಡು ಈ ಭಾಗದಲ್ಲಿ ಮುಂದುವರಿತಾ ಇದೀವಿ. ಅದಕ್ಕೆ ನಿಮ್ಗೆಲ್ರಿಗೂ ಕೂಡ ಆ ಭಗವಂತ, ಆ ಮಾರಮ್ಮ ತಾಯಿ ನಿಮ್ಗೆಲ್ರಿಗೂ ಒಳ್ಳೇದನ್ನು ಮಾಡಲಿ. ಈ ಒಂದು ಆಟವನ್ನ ಸುದೀರ್ಘವಾಗಿ, ನೆಮ್ಮದಿಯಾಗಿ, ಎಲ್ಲರೂ ಸಹ ಒಗ್ಗಟ್ಟಿಗೆ ಯೂನಿಯನ್ ಆಗಿ, ಅಣ್ಣ ತಮ್ಮಂದಿರ್ತಹ ಭೇದ ಭಾವ ಇಲ್ಲದೆ ನನ್ನ ಮಿತ್ರರೆಲ್ಲರೂ ಕೂಡ ಇದನ್ನ ಮುಂದುವರಿಸಬೇಕು ಅಂತ ನನ್ನ ಆಸೆ. ಹಾಗೇನೆ ನಾಳೆ ಅಂತಿಮವಾಗತ್ತಾ, ನಾಳಿದ್ದು ಅಂತಿಮವಾಗತ್ತಾ ಒಂದು ಇನ್ಫಾರ್ಮ್ ಮಾಡಿದ್ರೆ ನಾವೆಲ್ಲರೂ ಕೂಡ ಬಂದು ನಮ್ಮ ಒಂದು ಈ ಬಹುಮಾನ ವಿತರಣೆಯನ್ನ ಎಲ್ಲರೂ, ನಮ್ಮ ಮುಖ್ಯ ಅತಿಥಿಗಳು ಕೂಡ ಎಲ್ಲರೂ ಬರ್ತಾರೆ, ಬಂದು ಈ ಒಂದು ಮುಖ್ಯವಾದ ಬಹುಮಾನವನ್ನ ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತಿಪ್ಪದೊಡ್ಡಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಯುವಕ ಮಿತ್ರರಿಗೆ ಮೊದಲನೆಯದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈ ತಿಪ್ಪದೊಡ್ಡಿ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾನು ಮತ್ತು ಹರೀಶ್ ಗೌಡ್ರು ಜವಾಬ್ದಾರಿ ವಹಿಸಿಕೊಂಡಂತಹ ಸಂದರ್ಭದಲ್ಲಿ ನಾವು ಮಾಡುವ ಹೋರಾಟಗಳಿಗೆ ಜಯ ದಕ್ಕಿದ್ದು ಮೊದಲನೆಯದಾಗಿ ತಿಪ್ಪದೊಡ್ಡಿ ಗ್ರಾಮದಲ್ಲಿ. ನಮ್ಮ ಮೋಹನ್ ಅವರು ಸರ್ಕಾರಿ ಶಾಲೆಯಲ್ಲಿ ಮದ್ಯಪಾನ, ಧೂಮಪಾನ ಮಾಡಿದ್ದಾರೆ. ತಾವು ಬರ್ಬೇಕು ಅಂತೇಳಿ ನಮಗೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ನಲ್ಲಿ ನಮ್ಮ ದೂರವಾಣಿ ಸಂಖ್ಯೆಯನ್ನ ಪಡ್ಕೊಂಡು ನಮಗೆ ನಮ್ಮ ಅಧ್ಯಕ್ಷರು ಫೋನ್ ಮಾಡಿ ಹೇಳಿರ್ತಾರೆ. ನಾವೊಂದು ಭೇಟಿ ಮಾಡಿದಾಗ ಅದು ನಿಜಾಂಶ ನಮಗೆ ಕಂಡು ಬಂತಲ್ಲಿ. ಶಾಲಾ ಕೊಠಡಿಯಲ್ಲಿ ಮದ್ಯಪಾನ, ಧೂಮಪಾನ ಮಾಡಿ ಶಾಲಾ ಕೊಠಡಿಯಲ್ಲೇ ಹಾಕಿದ್ರು. ಕಾರಣ ಏನು ಅಂತಂದ್ರೆ ಗೋಡೆ ಬಿದ್ದೋಗಿತ್ತು. ಗಡಿ ಭಾಗದ ಕನ್ನಡ ಮಾಧ್ಯಮ ಶಾಲೆ ಹೆಂಗಿರ್ಬೇಕು ಅಂತೇಳಿ ನಾವೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಾಗ ನಮ್ಮ ಹೋರಾಟದ ಪ್ರತಿಫಲವಾಗಿ ಒಂದು ಸುಸಜ್ಜಿತವಾದ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ದೊಡ್ಡ ಮಟ್ಟದ ಶಾಲಾ ಕಟ್ಟಡವನ್ನ ನಿರ್ಮಿಸ್ಕೊಟ್ರು. ಅದೇ ರೀತಿಯಾಗಿ ರಸ್ತೆಗಳಿರ್ಬೋದು, ಈ ಪಕ್ಕದಲ್ಲಿ ಇನ್ನೊಂದು ಹಳ್ಳಿ ಕರ್ಕೊಂಡು ಹೋಗಿದ್ರು ನಮ್ಮ ಮೋಹನ್ ಅವರು. ಆ ಊರಿಗೆ ರಸ್ತೆನೇ ಇರ್ಲಿಲ್ಲ. ಇಒ, ತಹಸೀಲ್ದಾರ್ ಎಲ್ಲರನ್ನೂ ಕೂಡ ಕರೆಸಿದ್ವಿ. ಆ ರೀತಿ ಈ ಗಡಿ ಭಾಗದಲ್ಲಿ ನಿಮ್ ಜೊತೆಗೆ ನಿರಂತರವಾಗಿ ನಾವ್ ಇರ್ತೀವಿ ಅಂತ ಹೇಳ್ತಾ, ಈ ಒಂದು ಟೂರ್ನಮೆಂಟ್ಗೆ ನಮ್ಮನ್ನ ಆಹ್ವಾನಿಸಿ ನಮ್ಮ ಉಪಾಧ್ಯಕ್ಷರಾದಂತ ಮೋಹನ್ ಅವರು ನಾಲ್ಕು ಮಾತನಾಡಬೇಕು ಅಂತ ಹೇಳಿದ್ರು. ನಾನು ಈ ಒಂದು ಸಂದರ್ಭದಲ್ಲಿ ನಿಮ್ಗೊಂದು ಆಶ್ವಾಸನೆ ಕೊಡಬಲ್ಲೆ. ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಇದ್ರೇನು ಕೂಡ ನಿರಂತರವಾಗಿ ನಮ್ಮ ಮೋಹನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಒಂದು ಸಮಸ್ಯೆ ಇರ್ಬೋದು, ರಸ್ತೆ ಚರಂಡಿ ಎತ್ತಿರ್ಲಿಲ್ಲ, ಬೀದಿ ದೀಪ ಅಂಟಿಸಿಲ್ಲ, ನೀವು ಮೊದಲನೇದಾಗಿ ಅಧಿಕಾರಿಗಳ ಗಮನಕ್ಕೆ ತನ್ನಿ. ನಿಮ್ಮ ಮನವಿಗೆ ಅವ್ರು ಸ್ಪಂದಿಸ್ಲಿಲ್ಲ ಅಂತಂದ್ರೆ ಆ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ನಿಮ್ ಜೊತೆ ಇರುತ್ತೆ. ಕರ್ನಾಟಕ ರಕ್ಷಣಾ ವೇದಿಕೆ ಅಂತಂದ್ರೆ ಬರೀ ನಾಡು, ನುಡಿ, ಭಾಷೆ ಇದಕ್ಕೆ ಮಾತ್ರ ಹೋರಾಟ ಮಾಡಲ್ಲ, ಮೂಲಭೂತ ಸೌಕರ್ಯಗಳಿಗೂ ಕೂಡ ಹೋರಾಟಗಳನ್ನ ಹಮ್ಮಿಕೊಳ್ಳುತ್ತೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಾವು ಆಡಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆದಷ್ಟು ಕನ್ನಡವನ್ನ ಬಳಸಿ. ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ. ಯಾಕಂತಂದ್ರೆ ನಾವು ಬಂದಾಗಿಂದಾನು ಇಲ್ಲಿ ನೀವು ಎಲ್ಲ ಕನ್ನಡದಲ್ಲೇ ಮಾತಾಡ್ತಾ ಇದ್ದೀರಾ. ನಮ್ಗೆ ತುಂಬಾ ಖುಷಿ ಆಯ್ತು. ಅದೇ ರೀತಿಯಾಗಿ ನೀವು ಮನೆಗಳಲ್ಲೂ ಕೂಡ ಕನ್ನಡವನ್ನ ಬಳಸಿ ಬೆಳೆಸಬೇಕು ಅಂತೇಳಿ ನೀವು ಮನವಿ ಮಾಡ್ತಾ 2 ಮಾತು ಮುಗಿಸ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಯುವಕ ಮಿತ್ರರಿಗೆ ಹಾಗೂ ಹಿರಿಯರಿಗೆ, ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತೆ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳೇ, ಏನಿವತ್ತು ಗಡ್ಡೂರು ಪಂಚಾಯಿತಿ, ತಿಪ್ಪದೊಡ್ಡಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ದೀರಾ. ಮೊದಲನೇದಾಗಿ ಈ ಒಂದು ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡೋದಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಿರಾ ನಿಮ್ಗೆಲ್ರಿಗೂ
ಅಭಿನಂದನೆಗಳನ್ನ ಸಲ್ಲಿಸ್ತಾ ಮತ್ತೆ ಸಮಸ್ತ ನಾಡಿನ ಜನತೆಗೆ ಹಾಗೂ ನಮ್ಮ ಮುಳಬಾಗಿಲಿನ ತಾಲೂಕಿನ ಜನತೆಗೆ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಏನು ಇವತ್ತು ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಿದ್ದೀರಾ, ನಮ್ಮ ಉಪಾಧ್ಯಕ್ಷರು ಹಾಗೂ ಎಲ್ಲ ಅವ್ರ ತಂಡ ಏನ್ ಆಯೋಜನೆ ಮಾಡಿದಾರ, ಇದರ ಒಂದು ಉದ್ದೇಶ ಒಂದೇನೆ, ಎಲ್ಲ ಯುವಕರು ಯಾವುದೋ ಒಂದು ಆಟದ ಮೇಲೆ ಗಮನ ಇರಬೇಕು, ಬೇರೆ ಬೇರೆ ವಿವಿಧ ಉದ್ದೇಶಗಳು ಮತ್ತೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಬಲಿಯಾಗ್ದಿರಾ ಒಂದು ಯಾವುದೋ ಒಂದು ಕ್ರೀಡೆಗೆ ತಮ್ಮ ಒಂದು ಆಸಕ್ತಿಯನ್ನ ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ಕ್ರೀಡೆಯಿಂದ ಒಂದು ಸ್ಥಾನ ಸಿಗತ್ತೆ, ಹೆಚ್ಚು ಅವಕಾಶಗಳು ಬರುತ್ತೆ. ಮತ್ತೆ ಏನೀಗ ನಮ್ಮ ಗ್ರಾಮಾಂತರ ಮಟ್ಟದ ಆಗಿರೋದ್ರಿಂದ ಒಂದು ಗ್ರಾಮೀಣ ಪ್ರತಿಭೆಗಳು ಮುಂದೆ ಬರೋದಕ್ಕೆ ಅವಕಾಶ ಸಿಗತ್ತೆ ಅಂತ ಒಂದು ಕಾರಣದಿಂದ ಅವರು ಈ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದಾರೆ. ದಯವಿಟ್ಟು ಇಲ್ಲಿ ಬಂದಿರತಕ್ಕಂತ ಎಲ್ಲಾ ತಂಡದವರು ಅಣ್ಣ ತಮ್ಮಂದಿರ ತರ ಆಟವನ್ನ ಆಡಿ ಯಾವುದೇ ತಂಟೆ ಗಲಾಟೆಗಳು ಇನ್ನೊಂದು ಏನು ಈಗ ತಂಡ ಅಂದ್ಮೇಲೆ ಎರಡು ಗೆಲುವು ಮತ್ತೆ ಸೋಲು ಸಹಜವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಗೂ ಅವಕಾಶ ಇರುತ್ತೆ. ಒಳ್ಳೆ ಆಟದ ಮೇಲೆ ಗಮನ ಇರ್ಲಿ, ಸಣ್ಣ ಪುಟ್ಟ ವ್ಯವಹಾರಗಳಿಗೆ ಗಲಾಟೆ ಮಾಡ್ಕೋಬೇಡಿ ಅಂತ ಹೇಳ್ತಾ ಎಲ್ರಿಗೂ ಇಲ್ಲೇನು ಬಂದು ನೋಂದಾಯಿಸ್ಕೊಂಡಿದ್ದೀರ ತಮ್ಗೆಲ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಲಿ. ನಿಮ್ಗೆ ಏನೇ ಒಂದು ಕ್ರೀಡಾ ಪರವಾಗಿ ಕ್ರಿಕೆಟ್ ಅನ್ನ ಆಡ್ತಾ ಇದ್ದೀರಾ, ಮುಂದಿನ ದಿನಗಳಲ್ಲಿ ನೀವೇನೇ ಕ್ರೀಡಾ ಪರವಾಗಿ ಮುಂದೆ ಹೋಗೋದಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣ ಸಹಕಾರ ಇರುತ್ತೆ ಅಂತ ಹೇಳ್ತಾ ಬಂದಿರೋರ್ಗೆಲ್ರಿಗೂ ಶುಭಾಶಯಗಳನ್ನು ಕೋರ್ತಾ ಗೆದ್ದ ತಂಡಕ್ಕೂ ಮತ್ತೆ ಸೋತ ತಂಡಕ್ಕೂ ಎಲ್ರಿಗೂ ಏನ್ ಪಾರ್ಟಿಸಿಪೇಟ್ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇನೆ, ಗೆಲುವು ಸೋಲು ಇರುತ್ತೆ. ದಯವಿಟ್ಟು ತಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.